ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆ ಅತಿ ಹೆಚ್ಚು. ನಂಬಿಕೆ ಎನ್ನುವುದು ಮನಸ್ಸಿನಲ್ಲಿ ಹುಟ್ಟಬೇಕೇ ಹೊರತು ಮೂರನೆಯವರ ಮಾತಿನಿಂದ ಬರಬಾರದು. ಒಳ್ಳೆಯ ನಡತೆಯಿಂದ ನಿಮಗೆ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ತಾಕತ್ತಿರುತ್ತದೆ. ವ್ಯಕ್ತಿಗೆ ಬೆಲೆ ಸಿಗುವುದಕ್ಕಿಂತ ಆತನ ವ್ಯಕ್ತಿತ್ವಕ್ಕೆ ಬೆಲೆ ಸಿಕ್ಕರೆ ಅವರಿಗೆ ಸಿಗುವ ಸಂತೋಷವೇ ಬೇರೆ. ನೀರು ಇರುವ ಬಾವಿಯ ಹತ್ತಿರ, ದುಡ್ಡು ಇರುವ ಮನುಷ್ಯನ ಹತ್ತಿರ ಮಾತ್ರ ಜನ ಬರೋದು. ಆದರೂ ದುಡ್ಡು ಮಾಡುವ ಹಠ ಒಳ್ಳೆಯದು, ಆದರೆ ದುಡ್ಡು ಮಾಡಲೇಬೇಕು ಎಂದು ಹಠ ಸಾಧಿಸುವ ಚಟ ಮಹಾ ಕೆಟ್ಟದ್ದು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಮನುಷ್ಯನಿಗೆ ಮನುಷ್ಯ ಕೊಡಬಹುದಾದ ದೊಡ್ಡ ಉಡುಗೊರೆ ಕೇವಲ ಪ್ರೀತಿ, ವಿಶ್ವಾಸ, ಗೌರವ. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವುದಕ್ಕಿಂತ ಬಿದ್ದ ವ್ಯಕ್ತಿಯನ್ನು ಎತ್ತಿ ಕೈ ಹಿಡಿಯುವುದು ಒಳ್ಳೆಯ ಕೆಲಸ. ಹಾಗೆಯೇ ಒಳ್ಳೆಯದನ್ನು ಕಲಿತು ಮತ್ತೊಬ್ಬರಿಗೂ ಒಳ್ಳೆಯದನ್ನು ಕಲಿಸುವವನೇ ನಿಜವಾದ ಒಳ್ಳೆಯ ವ್ಯಕ್ತಿ. ಎಷ್ಟು ಕರೆದರೂ ಬಾರದ ದೇವರನ್ನೇ ಮತ್ತೆ ಕರೆಯುವಾಗ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಏಕೆ ನಂಬುವುದಿಲ್ಲ? ನಂಬಿ ನಡೆದರೆ ಜೀವನದಲ್ಲಿ ಆ ದೇವರ ಆಶೀರ್ವಾದ ಹಾಗೂ ಯಶಸ್ಸು ಖಂಡಿತ ಇರುತ್ತೆ. ಜವಾಬ್ದಾರಿಗಳು ನಿಮ್ಮ ಭುಜದ ಮೇಲೆ ಬಿದ್ದಾಗ ಆಗ ನಿಮಗೆ ತಂದೆ ತಾಯಿಯ ಮೌಲ್ಯ ತಿಳಿಯುತ್ತದೆ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ ಬಸಿದು ಹೋಗುವ ಮುನ್ನ ಬಳಸಬೇಕು, ಪ್ರತಿ ಕ್ಷಣ ವ್ಯರ್ಥವಾಗದಂತೆ. ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಮ್ಮ ನಿಜವಾದ ಹಿತೈಷಿಗಳು. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.